Good morning to one and all. I am Dr. Mamata N, Associate Professor, Department of Economics, JFGC, Kunigar, ತುಮಕೂರು ಯೂನಿವರ್ಸಿಟಿ. ನಾವು ಕಳೆದ ವಿಡಿಯೋದಲ್ಲಿ ಕೆಳಜನ ಸ್ವಾಮ್ಯ ಅಂದರೆ ಏನು, ಕೆಳಜನ ಸ್ವಾಮ್ಯದ ಪ್ರಕಾರಗಳ ಬಗ್ಗೆ ತಿಳ್ಕೊಂಡ್ವಿ. ಇವತ್ತು ಕೆಳಜನ ಸ್ವಾಮ್ಯದ ಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ. ಕೆಳಜನ ಸ್ವಾಮ್ಯದ ಲಕ್ಷಣಗಳು. ಕೆಳಜನ ಸ್ವಾಮ್ಯ ಮಾರುಕಟ್ಟೆ ಕೆಲವೊಂದು ಗುಣಲಕ್ಷಣಗಳನ್ನು ಹೊಂದಿದೆ. ಅದರಲ್ಲಿ ಪ್ರಮುಖವಾಗಿ ನಾನು ಆಗಲೇ ಹೇಳಿದಂತೆ ಕೆಳಜನ ಸ್ವಾಮ್ಯ ಕೆಲವೇ ಸಂಖ್ಯೆಯ ಮಾರಾಟಗಾರರು ಇರುವಂತಹ ಒಂದು ಮಾರುಕಟ್ಟೆ. ಹಾಗಾಗಿ ಕೆಲವೇ ಸಂಖ್ಯೆಯ ಮಾರಾಟಗಾರರು ಅಂತಿದ್ರ ಮೊದಲ ಲಕ್ಷಣ. ಕೆಳಜನ ಸ್ವಾಮ್ಯ ಮಾರುಕಟ್ಟೆಯಲ್ಲಿ ಕೆಲವೇ ಸಂಖ್ಯೆಯ ಮಾರಾಟಗಾರರು ಇರ್ತಾರೆ. ಅಂದರೆ ಈ ಮಾರುಕಟ್ಟೆಯಲ್ಲಿ ಎರಡಕ್ಕಿಂತ ಹೆಚ್ಚಿನ ಆದರೆ ಕೆಲವೇ ಸಂಖ್ಯೆಯ ಉತ್ಪಾದನೆ, ತುಂಬ ದೊಡ್ಡ ಸಂಖ್ಯೆಯಲ್ಲಿ ಇರೋದಿಲ್ಲ, ಕೆಲವು ಉತ್ಪಾದನಾಕಾರರು ಏಕರೂಪದ ಅಥವಾ ವಿಭಿನ್ನ ರೀತಿಯ ವಸ್ತುಗಳನ್ನು ಉತ್ಪಾದಿಸಿ ಮಾರಾಟವನ್ನು ಮಾಡ್ತಾ ಇರ್ತಾರೆ. ಈ ಉದ್ಯಮಗಳ ನಡುವೆ ತೀವ್ರ ರೀತಿಯ ಪೈಪೋಟಿ ಕಂಡುಬರುತ್ತೆ. ಆದ್ದರಿಂದ ಈ ಮಾರುಕಟ್ಟೆಯನ್ನು ಕೆಲವರ ನಡುವಿನ ಪೈಪೋಟಿ ಎಂದು ಸಹ ಬಣ್ಣಿಸಲಾಗುತ್ತೆ. ಇಲ್ಲಿ ಇರುವಂತಹದ್ದು ಕೆಲವೇ ಸಂಖ್ಯೆಯಲ್ಲಾದರೂ ಸಹ ಅವರು ಒಂದೇ ರೀತಿಯ ವಸ್ತುವನ್ನಾಗಿರ್ಬೋದು ಅಥವಾ ವಿಭಿನ್ನವಾದಂತಹ ವಸ್ತುಗಳನ್ನಾಗಿರ್ಬೋದು ಉತ್ಪಾದನೆ ಮಾಡ್ತಾ ಇರ್ತಾರೆ. ಇವರ ನಡುವೆ ಇವರು ಉತ್ಪಾದನೆ ಮಾಡ್ತಿರುವಂತಹ ಸರಕುಗಳು ಬದಲಿ ಸರಕುಗಳಾಗಿರೋದ್ರಿಂದ ತೀವ್ರವಾದ ಒಂದು ಪೈಪೋಟಿ ಅನ್ನುವಂಥದ್ದು ಇರುತ್ತೆ. ಎರಡನೆಯದು ಪರಸ್ಪರ ಅವಲಂಬನೆ. ಉದ್ಯಮಗಳ ನಡುವಿನ ಪರಸ್ಪರ ಅವಲಂಬನೆಯು ಕೆಳಜನ ಸ್ವಾಮ್ಯ ಮಾರುಕಟ್ಟೆಯ ಪ್ರಧಾನ ಲಕ್ಷಣ. ಈ ಮಾರುಕಟ್ಟೆಯಲ್ಲಿ ಕೆಲವು ಉದ್ಯಮ ಸಂಸ್ಥೆಗಳಿರೋದ್ರಿಂದಾಗಿ ಅವುಗಳು ಒಟ್ಟು ಉತ್ಪಾದನೆಯಲ್ಲಿ ಗಣನೀಯ ಪಾಲು ಹೊಂದಿರ್ತವೆ. ಅಂದರೆ ಟೋಟಲ್ ಪ್ರೊಡಕ್ಷನ್ ಅಲ್ಲಿ ದ ಬಿಗ್ ಪಾರ್ಟ್ ಆಫ್ ದ ಟೋಟಲ್ ಪ್ರೊಡಕ್ಷನ್ ಇನ್ ಮಾರ್ಕೆಟ್. ಈ ಮಾರುಕಟ್ಟೆಯಲ್ಲಿ ಕೆಳಜನ ಸ್ವಾಮ್ಯ ಮಾರುಕಟ್ಟೆಯಲ್ಲಿ ಕೆಲವೇ ಉದ್ಯಮ ಸಂಸ್ಥೆಗಳಿರೋದ್ರಿಂದ ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಇವರು ಉತ್ಪಾದನೆಯ ಪಾಲನ್ನು ಹೊಂದಿರ್ತಾರೆ. ಇದರಿಂದಾಗಿ ಒಂದು ಉದ್ಯಮದ ಬೆಲೆ ಮತ್ತು ಉತ್ಪನ್ನ ನೀತಿಯಲ್ಲಿನ ಬದಲಾವಣೆಯು ಅದರ ಪ್ರತಿಸ್ಪರ್ಧಿ ಉದ್ಯಮಗಳ ಮೇಲೆ ನೇರ ಪರಿಣಾಮವನ್ನು ಬೀರುತ್ತೆ. ಯಾರು ಪ್ರತಿಸ್ಪರ್ಧಿ ಇರ್ತಾರೋ ಅವರ ಮೇಲೆ ಸಾಕಷ್ಟು ಪ್ರಭಾವವನ್ನು ಇದು ಬೀರುತ್ತೆ. ಆದ್ದರಿಂದ ಪ್ರತಿಯೊಂದು ಉದ್ಯಮ ಸಂಸ್ಥೆಯು ಬೆಲೆ ಮತ್ತು ಉತ್ಪನ್ನ ನಿರ್ಧಾರಗಳನ್ನು ಕೈಗೊಳ್ಳುವಾಗ ಇತರ ಉದ್ಯಮ ಸಂಸ್ಥೆಗಳ ಪ್ರತಿಕ್ರಿಯೆಗಳನ್ನು ಗಣನೆಗೆ ತೆಗೆದುಕೊಳ್ಳಲೇಬೇಕಾಗತ್ತೆ. ಅಂದರೆ ಇನ್ನೊಂದು ಸರಕಿನ ಉತ್ಪಾದನೆ ಎಷ್ಟಿದೆ, ಅವರು ಎಷ್ಟು ಬೆಲೆಯನ್ನು ನಿರ್ಧರಿಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಪ್ರತಿಯೊಂದು ಉದ್ಯಮಕ್ಕೂ ಸಹ ಇಲ್ಲಿ ಇರಬೇಕಾಗತ್ತೆ. ಹೀಗೆ ಮಾರುಕಟ್ಟೆಯ ಉದ್ಯಮ ಸಂಸ್ಥೆಗಳ ನಡುವೆ ಬೆಲೆ ಮತ್ತು ಉತ್ಪನ್ನ ನಿರ್ಧಾರದಂತಹ ವ್ಯವಹಾರದ ನಿರ್ಣಯಗಳ ವಿಷಯದಲ್ಲಿ ತೀಕ್ಷ್ಣ ರೀತಿಯ ಅವಲಂಬನೆ ಇರುತ್ತೆ. ಈಗ ನಾನು ಒಂದು ಸರಕನ್ನು ಉತ್ಪಾದನೆ ಮಾಡುವಂತಹ ನಿರ್ಧಾರವನ್ನು ಕೈಗೊಂಡಿದ್ದೀನಿ ಅಂದರೆ ಅದೇ ರೀತಿಯ ಮತ್ತೊಂದು ಉದ್ಯಮ ಯಾವುದಿದೆ ಅಥವಾ ಅದರ ಬದಲಿ ಸರಕನ್ನು ಉತ್ಪಾದನೆ ಮಾಡುವಂತಹ ಉದ್ಯಮ ಯಾವುದಿದೆ, ಅವರು ಎಷ್ಟು ವೆಚ್ಚವನ್ನು ಉತ್ಪಾದನೆಗೆ ಮಾಡ್ತಾ ಇದ್ದಾರೆ, ಆ ಒಂದು ಸರಕಿನ ಬೆಲೆ ಎಷ್ಟನ್ನು ನಿರ್ಧಾರ ಮಾಡ್ತಾ ಇದ್ದಾರೆ, ಎಷ್ಟು ಉತ್ಪಾದನೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಯನ್ನು ನಾನು ಸಹ ತಿಳ್ಕೊಂಡಿರ್ಬೇಕು. ನನ್ನ ಬಗ್ಗೆ ಇನ್ನೊಂದು ಉಳಿದಿರುವಂತಹ ಕೆಲವು ಮಂದಿಯೂ ಸಹ ತಿಳ್ಕೊಂಡಿರ್ಬೇಕಾಗತ್ತೆ. ಅಂದರೆ ಇಲ್ಲಿ ಪ್ರತಿಯೊಂದು ಉದ್ಯಮವೂ ಸಹ ಪ್ರತಿಯೊಂದು ಉದ್ಯಮದ ಅಂದರೆ ಇತರೆ ಉದ್ಯಮ ತನ್ನನ್ನು ಬಿಟ್ಟು ಇತರೆ ಉದ್ಯಮದ ಒಂದು ಬೆಲೆಗಳೆಷ್ಟು, ಸರಕಿನ ಬೆಲೆಗಳೆಷ್ಟು, ಯಾವ ಸರಕನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ, ಆ ಸರಕಿನ ಬೆಲೆ ಎಷ್ಟು ಅನ್ನುವಂತಹದ್ದನ್ನು ಮತ್ತೆ ಯಾವ ರೀತಿ ಬೆಲೆ ವೆಚ್ಚವನ್ನು ಮಾಡಲಾಗ್ತಾ ಇದೆ, ಈ ಮಾಹಿತಿಯನ್ನು ಅವರು ತಿಳಿದುಕೊಂಡಿರಲೇಬೇಕಾಗತ್ತೆ. ಹಾಗಾಗಿ ಇಲ್ಲಿ ಪರಸ್ಪರ ಅವಲಂಬನೆ ಅನ್ನುವಂಥದ್ದು ಇರುತ್ತೆ. ನೆಕ್ಸ್ಟ್, ಅನಿರ್ದಿಷ್ಟ ಬೇಡಿಕೆ. ಮಾರುಕಟ್ಟೆಯಲ್ಲಿ ಉದ್ಯಮಗಳ ನಡುವೆ ಗಾಢ ರೀತಿಯ ಪರಸ್ಪರ ಅವಲಂಬನೆ ಕಂಡು ಬರುವುದರಿಂದ ಅವುಗಳ ವಸ್ತುವಿನ ಬೇಡಿಕೆ ಅನಿರ್ದಿಷ್ಟವಾಗಿರುತ್ತದೆ. ಅಂದರೆ ಇಲ್ಲಿ ಈ ಮಾರುಕಟ್ಟೆಯ ಉದ್ಯಮಗಳು ಏನಿರ್ತೀವೋ ಕೆಳಜನ ಸ್ವಾಮ್ಯ ಮಾರುಕಟ್ಟೆಯಲ್ಲಿ ಇಲ್ಲಿ ಪರಸ್ಪರ ಅವಲಂಬನೆ ಇರುತ್ತೆ. ಅಷ್ಟೇ ಅಲ್ಲ, ಆ ವಸ್ತುವಿನ ಬೇಡಿಕೆ ಅನಿರ್ದಿಷ್ಟವಾಗಿರುತ್ತೆ. ಯಾವುದೇ ಉದ್ಯಮ ಸಂಸ್ಥೆ ಬೆಲೆಯನ್ನು ಇಳಿಸಿದರೆ ಅದರ ಮಾರಾಟ ಎಷ್ಟಿರುತ್ತದೆ ಎಂಬುದನ್ನು ನಿಶ್ಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಅಂದರೆ ಮಾರಾಟ ಹೆಚ್ಚಾಗುತ್ತಾ, ಸಹಜವಾಗಿ ಬೇಡಿಕೆ ನಿಯಮದ ಪ್ರಕಾರ ಬೆಲೆ ಕಡಿಮೆ ಆದರೆ ಬೇಡಿಕೆ ಹೆಚ್ಚಾಗಬೇಕು, ಅಂದರೆ ಮಾರಾಟ ಜಾಸ್ತಿ ಆಗಬೇಕು. ಆದರೆ ಆಗುತ್ತಾ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ. ಯಾಕಪ್ಪ ಅಂತಂದರೆ ಈಗ ಇದು ಇಷ್ಟೇ ಆಗುತ್ತೆ ಅಂತ ನಾವು ನಿಶ್ಚಿತವಾಗಿ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಒಂದು ಉದ್ಯಮ ಬೆಲೆಯನ್ನು ಇಳಿಸಿದರೆ ಇತರ ಉದ್ಯಮಗಳು ಕೂಡಲೇ ಅದಕ್ಕೆ ಪ್ರತಿಕ್ರಿಯಿಸ್ತವೆ. ಯಾರಾದರೂ ಒಬ್ಬರು ಬೆಲೆಯನ್ನು ಇಳಿಸಿದರೆ ಇತರ ಉದ್ಯಮಗಳು ಸಹ ತಕ್ಷಣವೇ ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿ ತಾವು ಬೆಲೆಯನ್ನು ಇಳಿಸೋದ್ರಿಂದಾಗಿ ಎಷ್ಟು ಮಾರಾಟವನ್ನು ಇವರು ಬೆಲೆಯನ್ನು ಇಳಿಸೋದ್ರಿಂದ ಹೆಚ್ಚಿಸ್ಕೊಳ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ಮಾರುಕಟ್ಟೆಯಲ್ಲಿ ವಿವಿಧ ಉದ್ಯಮ ಸಂಸ್ಥೆಗಳ ಬೇಡಿಕೆ ರೇಖೆ ಅನಿರ್ದಿಷ್ಟವೂ ಅನಿಶ್ಚಿತವೂ ಆಗಿರುತ್ತದೆ. ಅಂದರೆ ಇಷ್ಟೇ ಬೇಡಿಕೆ ಇರುತ್ತೆ ತಮ್ಮ ಸರಕಿಗೆ ಅಂತ ಹೇಳಲಿಕ್ಕೆ ಸಾಧ್ಯತೆ ಇರೋದಿಲ್ಲ. ಆದ್ದರಿಂದ ಅವುಗಳ ಬೇಡಿಕೆ ರೇಖೆ ತಿರುಚಿದ ಅಥವಾ ಕೊಂಕು ಬೇಡಿಕೆ ಸ್ವರೂಪದ್ದು ಆಗಿರುತ್ತೆ. ಅಂದರೆ ಬೇಡಿಕೆ ರೇಖೆ ಸ್ಟ್ರೈಟ್ ಆಗಿರೋದಿಲ್ಲ. ಬೆಲೆ ಹೆಚ್ಚಾದಂದ್ರೆ ನಾನು ಆಗಲೇ ಹೇಳಿದಂತೆ
ಬೆಲೆ ಕಡಿಮೆ ಆದ ತಕ್ಷಣ ಬೇಡಿಕೆ ಹೆಚ್ಚಾಗಬೇಕು, ಬೆಲೆ ಹೆಚ್ಚಾದರೆ ಬೇಡಿಕೆ ಕಡಿಮೆ ಆಗಬೇಕು. ಆದರೆ ಇಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಯಾಕಪ್ಪ ಅಂತಂದರೆ, ಯಾರೇ ಒಬ್ಬ ಉತ್ಪಾದಕ ತನ್ನ ಸರಕಿನ ಬೆಲೆಯನ್ನು ಇಳಿಸಿದ್ರೆ ಇತರ ಉದ್ಯಮಗಳು ಸಹ ತಕ್ಷಣವೇ ತಮ್ಮ ಸರಕಿನ ಬೆಲೆಯನ್ನು ಇಳಿಸ್ತವೆ. ಇದರಿಂದಾಗಿ ಈತನ ಸರಕು ಅತಿ ಹೆಚ್ಚಾಗಿ ಮಾರಾಟ ಆಗಿ ಲಾಭವನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬೇಡಿಕೆ ಅನಿಶ್ಚಿತ ಮತ್ತೆ ಅನಿರ್ದಿಷ್ಟ ಆಗಿರುತ್ತೆ. ಹಾಗಾಗಿ ಇಲ್ಲಿ ಅಂದರೆ ಈ ಒಂದು ಕೆಳಜನಸ್ವಾಮ್ಯ ಮಾರುಕಟ್ಟೆಯಲ್ಲಿನ ಬೇಡಿಕೆ ರೇಖೆ ಏನಾಗಿರುತ್ತೆ ಅಂದರೆ ತಿರುಚಿದ ಅಥವಾ ಕೊಂಕು ಬೇಡಿಕೆ ರೇಖೆ ಆಗಿರುತ್ತೆ. ಮಾರಾಟ ವೆಚ್ಚ ಈ ಮಾರುಕಟ್ಟೆಯ ಮತ್ತೊಂದು ಲಕ್ಷಣ. ಈ ಮಾರುಕಟ್ಟೆಯಲ್ಲಿ ಬೇಡಿಕೆ ಅನಿರ್ದಿಷ್ಟತೆಯಿಂದ ಕೂಡಿರೋದ್ರಿಂದಾಗಿ ಪ್ರತಿಯೊಂದು ಉದ್ಯಮವೂ ಸಹ ಆಕ್ರಮಣಕಾರಿ ಪ್ರಚಾರದ ಮೂಲಕ ತನ್ನ ವಸ್ತುವಿನ ಗ್ರಾಹಕರನ್ನ ಸೆಳೆಯುವ ಚಟುವಟಿಕೆಯಲ್ಲಿ ಭಾಗಿಯಾಗತ್ತೆ. ಅಂದರೆ ಇಲ್ಲೂ ಸಹ ಸ್ವಾಮ್ಯತ ಪೈಪೋಟಿ ಮಾರುಕಟ್ಟೆಯಂತೆ ಏನು ಪ್ರಚಾರ, ಅಬ್ಬರ, ಜಾಹೀರಾತಿನ ಒಂದು ವ್ಯವಸ್ಥೆ ಅಸ್ತಿತ್ವದಲ್ಲಿರುತ್ತೆ. ಇದರಿಂದಾಗಿ ಪ್ರತಿಸ್ಪರ್ಧಿ ಉದ್ಯಮಗಳ ಮಾರಾಟ ವೆಚ್ಚ ಅತಿಯಾಗಿರುತ್ತೆ. ಬಹುಶಃ ಈ ಮಾರುಕಟ್ಟೆಯಲ್ಲಿ ಇರುವಷ್ಟು ಪ್ರಚಾರದ ಮತ್ತು ಜಾಹೀರಾತಿನ ಅಬ್ಬರ ಇನ್ಯಾವ ಮಾರುಕಟ್ಟೆಯಲ್ಲೂ ಇರುವುದಿಲ್ಲ. ಅಂದರೆ ಈ ಮಾರುಕಟ್ಟೆಯಲ್ಲಿ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಾರಾಟ ವೆಚ್ಚ ಅನ್ನುವಂಥದ್ದು ಇರುತ್ತೆ. ಯಾಕೆಂದರೆ ಪ್ರತಿಸ್ಪರ್ಧಿ ಉದ್ಯಮಗಳು ಯಾವ ರೀತಿ ತಮ್ಮತ್ತ ಸರಕುಗಳನ್ನು ಅಂದರೆ ಜನರನ್ನ ಆಕರ್ಷಣೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದರ ಆಧಾರದ ಮೇಲೆ ತಮ್ಮ ಸರಕುಗಳತ್ತ ಜನರನ್ನ ಆಕರ್ಷಣೆಯನ್ನ ಮಾಡಲಿಕ್ಕೆ ಅತಿ ಹೆಚ್ಚು ವೆಚ್ಚವನ್ನು ಇವರು ಪ್ರಚಾರ ಮತ್ತು ಜಾಹೀರಾತ ಮೇಲೆ ಮಾಡಬೇಕಾಗತ್ತೆ. ಇನ್ನು ಬಾಮೋಲ್ ಹೇಳುವಂತೆ ಈ ಮಾರಾಟ ವೆಚ್ಚವನ್ನು ಕುರಿತು ಬಾಮೋಲ್ ಹೇಳ್ತಾರೆ, ಜಾಹೀರಾತು ಅನ್ನುವಂಥದ್ದು ಅಂದರೆ ಕೆಳಜನಸ್ವಾಮ್ಯ ಮಾರುಕಟ್ಟೆಯಲ್ಲಿ ಜಾಹೀರಾತು ಅನ್ನುವಂಥದ್ದು ಹೇಗಿದೆ ಅಂದರೆ ಜೀವನ್ಮರಣದ ಪ್ರಶ್ನೆ ಆಗಿರುತ್ತೆ. ಅಂದರೆ ಒಂದು ಉದ್ಯಮ ಉಳಿಬೇಕಾ ಅಥವಾ ಸಾಯ್ಬೇಕಾ, ಅಂದರೆ ಆ ಉದ್ಯಮ ಉಳಿದು ಮುಂದುವರಿಬೇಕಾ ಅಥವಾ ಅಲ್ಲಿಂದ ನಿರ್ಗಮಿಸಬೇಕಾ ಅನ್ನುವಂತಹ ಒಂದು ಸ್ಥಿತಿಯನ್ನ ತಿಳಿಸುವಂಥದ್ದಾಗಿರುತ್ತೆ. ಅಂದರೆ ಅಷ್ಟೊಂದು ಇಲ್ಲಿ ಮಾರಾಟ ವೆಚ್ಚಕ್ಕೆ ಮಹತ್ವ ಅನ್ನುವಂಥದ್ದು ಅಥವಾ ಜಾಹೀರಾತಿಗೆ ಮಹತ್ವ ಅನ್ನುವಂಥದ್ದು ಇದೆ ಕೆಳಜನಸ್ವಾಮ್ಯ ಮಾರುಕಟ್ಟೆಯಲ್ಲಿ. ಯಾವ ಉದ್ಯಮ ತನ್ನ ಪ್ರತಿಸ್ಪರ್ಧಿ ಉದ್ಯಮದ ಜಾಹೀರಾತು ವೆಚ್ಚಕ್ಕೆ ಸಮನಾಗುವಷ್ಟು ಜಾಹೀರಾತು ವೆಚ್ಚ ಮಾಡುವುದಿಲ್ಲ, ಅದು ತನ್ನ ಗ್ರಾಹಕರನ್ನ ಕಳೆದುಕೊಳ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ ಅವರು ಅತಿ ಹೆಚ್ಚು ಏನನ್ನ ಗ್ರಾಹಕರನ್ನ ಅಂದರೆ ಅತಿ ಹೆಚ್ಚಾಗಿ ತಮ್ಮ ಸರಕಿನ ಒಂದು ಏನನ್ನ ಜಾಹೀರಾತನ್ನ ನೀಡಬೇಕಾಗತ್ತೆ. ಜಾಹೀರಾತು ಅನ್ನುವಂಥದ್ದು ಇಲ್ಲಿ ಬಹಳ ಪ್ರಮುಖವಾಗಿ ಮಾಡಬೇಕಾಗಿರುವಂತಹದ್ದು. ಈ ಜಾಹೀರಾತು ಇಲ್ಲ ಅಂತ ಅಂದ್ರೆ ಅವರು ಸರಕನ್ನು ಉತ್ಪಾದನೆ ಮಾಡುವಂಥದ್ದು ತುಂಬಾ ಕಷ್ಟ ಆಗುತ್ತೆ. ಅಂದ್ರೆ ಮಾರಾಟ ಮಾಡುವಂಥದ್ದು ತುಂಬಾ ಕಷ್ಟ ಆಗುತ್ತೆ. ತಾನು ಲಾಭವನ್ನ ಮಾಡ್ಕೊಳ್ಬೇಕು, ತನ್ನ ಸರಕನ್ನು ಹೆಚ್ಚು ಹೆಚ್ಚು ಮಾರಾಟ ಮಾಡಬೇಕು ಅಂದ್ರೆ ಇಲ್ಲಿ ಮಾರಾಟ ವೆಚ್ಚವನ್ನ ಮಾಡಲೇಬೇಕು. ಹಾಗಾಗಿ ಒಂದು ಉದ್ಯಮ ಮಾರುಕಟ್ಟೆಯಲ್ಲಿ ಉಳಿಯುವುದು ಅಥವಾ ನಿರ್ಗಮಿಸುವಂಥದ್ದು ಯಾವುದರ ಮೇಲೆ ನಿಂತಿದೆ ಅಂದ್ರೆ ಜಾಹೀರಾತಿನ ಮೇಲೆ ಅಥವಾ ಜಾಹೀರಾತಿನ ಮೇಲೆ ಮಾಡುವ ವೆಚ್ಚದ ಮೇಲೆ. ಹಾಗಾಗಿ ಪ್ರತಿಯೊಂದು ಉದ್ಯಮವೂ ಸಹ ತನ್ನ ಸ್ಪರ್ಧಿ ಜಾಹೀರಾತಿನ ಮೇಲೆ ವೆಚ್ಚ ಎಷ್ಟು ಮಾಡ್ತಾ ಇದ್ದಾನೆ ಅನ್ನೋದನ್ನ ತಿಳ್ಕೊಂಡು ತಾನೂ ಸಹ ಅದಕ್ಕೆ ತಕ್ಕನಾಗಿ ವೆಚ್ಚವನ್ನ ಮಾಡಿದ್ದೇ ಆದರೆ ಮಾತ್ರ ಮಾರುಕಟ್ಟೆಯಲ್ಲಿ ಉಳಿಲಿಕ್ಕೆ ಸಾಧ್ಯ. ಇನ್ನು ಗುಂಪು ವರ್ತನೆ. ಗುಂಪು ವರ್ತನೆಯು ಕೆಳಜನಸ್ವಾಮ್ಯ ಮಾರುಕಟ್ಟೆಯ ಇನ್ನೊಂದು ವಿಶೇಷ ಲಕ್ಷಣ. ಪರಸ್ಪರ ಸ್ಪರ್ಧಿಸುತ್ತಿರುವಂತಹ ಉದ್ಯಮ ಸಂಸ್ಥೆಗಳು ತಾವು ಪರಸ್ಪರ ಸಹಕರಿಸುವುದರಿಂದ ಆಗುವ ಪ್ರಯೋಜನಗಳನ್ನು ಮನಗಂಡಾಗ ಒಗ್ಗೂಡುವ ಪ್ರಯತ್ನ ನಡೆಸುತ್ತವೆ. ಅಂದ್ರೆ ಈ ಮಾರುಕಟ್ಟೆಯಲ್ಲಿ ಪರಸ್ಪರ ಸ್ಪರ್ಧೆಯನ್ನ ಒಡ್ಡುತ್ತಾ ಇರುವಂತಹ ಉದ್ಯಮ ಸಂಸ್ಥೆಗಳು ತಾವು ಪರಸ್ಪರ ಸಹಕರಿಸುವುದರಿಂದ ಆಗುವ ಪ್ರಯೋಜನಗಳನ್ನು ಮನಗಂಡಾಗ, ನಾವು ಬರೀ ಸ್ಪರ್ಧೆಯನ್ನ ಮಾಡದೆ ನಮ್ಮ ನಡುವೆ ಹೊಂದಾಣಿಕೆಯನ್ನ ಮಾಡಿಕೊಂಡ್ರೆ ಆಗ ಪ್ರಯತ್ನ ಅಂದ್ರೆ ಅದರಿಂದ ಏನಾದರೂ ಪ್ರಯೋಜನ ಆಗುತ್ತೆ ಅನ್ನೋದಾದ್ರೆ ಅಲ್ಲಿ ಒಗ್ಗೂಡುವಂತಹ ಪ್ರಯತ್ನವನ್ನ ಸಹ ಅವು ನಡೆಸ್ತವೆ. ಅಂದ್ರೆ ಅವು ಒಟ್ಟಾಗಿ ಗುಂಪಿನಲ್ಲಿ ವರ್ತಿಸಲು ಪ್ರಯತ್ನಿಸ್ತವೆ. ಆಗ ಅವಶ್ಯಕ ಪೈಪೋಟಿ ತಪ್ಪಿ ಅಂದ್ರೆ ಅನವಶ್ಯಕವಾದಂತಹ ಒಂದು ಪೈಪೋಟಿ ತಪ್ಪಿ ಎಲ್ಲ ಉದ್ಯಮಗಳು ತಮ್ಮ ಹಿತಾಸಕ್ತಿಗಳನ್ನ ರಕ್ಷಿಸಲು ಅವಕಾಶ ಲಭ್ಯ ಆಗತ್ತೆ. ಏಕಸ್ವಾಮ್ಯದ ಅಂಶ. ಕೆಳಜನಸ್ವಾಮ್ಯ ಮಾರುಕಟ್ಟೆಯಲ್ಲಿ ಏಕಸ್ವಾಮ್ಯದ ಅಂಶ ಕಂಡುಬರುವಂತಹ ಸಾಧ್ಯತೆ ಇದೆ. ಏಕೆಂದ್ರೆ ಈ ಮಾರುಕಟ್ಟೆಯಲ್ಲಿ ಕೆಲವು ಉದ್ಯಮಗಳು ವೈವಿಧ್ಯಮಯ ವಸ್ತುಗಳನ್ನ ಉತ್ಪಾದಿಸ್ತಾ ಇರ್ತವೆ. ಇದರಿಂದಾಗಿ ಪ್ರತಿಯೊಂದು ಉದ್ಯಮ ಏಕಸ್ವಾಮ್ಯ ಸಂಸ್ಥೆ ಆಗಿರುತ್ತೆ. ಅಂದ್ರೆ ಇರುವಂತಹ ಕೆಲವೇ ಉದ್ಯಮಗಳು, ಪ್ರತಿಯೊಂದು ಉದ್ಯಮಗಳು ಸಹ ತಾವು ಉತ್ಪಾದನೆ ಮಾಡುತ್ತಿರುವಂತಹ ಸರಕಿನಲ್ಲಿ ವೈವಿಧ್ಯತೆಯನ್ನ ತಂದಿರ್ತವೆ. ಇದರಿಂದಾಗಿ ಪ್ರತಿಯೊಂದು ಉದ್ಯಮ ಏಕಸ್ವಾಮ್ಯ ಸಂಸ್ಥೆ ಆಗಿರುತ್ತೆ. ಯಾವುದೇ ಉದ್ಯಮ ಸಂಸ್ಥೆ ವಸ್ತುವಿನ ಬಗ್ಗೆ ಗ್ರಾಹಕರ ವಿಶೇಷ ಒಲವು ತೋರಿಸಿದರೆ ಸ್ವಾಮ್ಯದ ಸ್ವರೂಪ ಇನ್ನೂ ಹೆಚ್ಚಾಗುತ್ತೆ. ಅಂದ್ರೆ ಇವರ ಸರಕಿನ ಬಗ್ಗೆ ಅವರು ಏನಾದರೂ ಯಾವುದೇ ಗ್ರಾಹಕರು ಹೆಚ್ಚು ಒಲವನ್ನು ತೋರಿಸಿದ್ರೆ ಈ ಸ್ವಾಮ್ಯದ ಸ್ವರೂಪ ಇನ್ನೂ ಹೆಚ್ಚಿಸಿಕೊಳ್ಳುವ ಮೂಲಕ ಅವರು ತಮ್ಮ ಸರಕಿನತ್ತ ಜನರನ್ನು ಆಕರ್ಷಿಸಲಿಕ್ಕೆ ಪ್ರಯತ್ನಿಸ್ತಾರೆ. ನೆಕ್ಸ್ಟ್, ಬೆಲೆಯ ಕಾಠಿಣ್ಯತೆ. ಪ್ರತಿಸ್ಪರ್ಧಿಗಳ ಪ್ರತೀಕಾರದ ಭಯದಿಂದಾಗಿ
ಉದ್ಯಮಗಳು ಬೆಲೆಯನ್ನು ಏರಿಳಿತಗೊಳಿಸುವ ಸಂಭವ ಕಡಿಮೆ ಇರುವುದರಿಂದ ಈ ಮಾರುಕಟ್ಟೆಯಲ್ಲಿ ಬೆಲೆ ಹೆಚ್ಚು ಕಡಿಮೆ ಸ್ಥಿರವಾಗಿರುತ್ತೆ. ನಾನು ಆಗಲೇ ಹೇಳಿದ್ರೆ ಇಲ್ಲಿ ಕೆಲವೇ ಸಂಖ್ಯೆಯ ಜನ ಇರೋದು, ಹಾಗಾಗಿ ಈ ಪ್ರತಿಸ್ಪರ್ಧಿಗಳ ಪ್ರತಿಕಾರದ ಭಯದಿಂದಾಗಿ ಉದ್ಯಮ ಬೆಲೆಯನ್ನು ಏರಿಳಿತಗೊಳಿಸುವ ಸಂಭವ ಕಡಿಮೆ ಇರುತ್ತೆ. ಅಂದರೆ ಬೆಲೆಯನ್ನು ಕಡಿಮೆ ಮಾಡೋದು ಸಹ ಇಲ್ಲಿ ಪ್ರಯೋಜನ ಆಗೋದಿಲ್ಲ. ಈ ಮಾರುಕಟ್ಟೆಯಲ್ಲಿ ಬೆಲೆ ಹೆಚ್ಚು ಕಡಿಮೆ ಆಗಾಗಿ ಸ್ಥಿರವಾಗಿರುತ್ತೆ. ಅಂದರೆ ಒಂದು ಬಾರಿ ನಿರ್ಧಾರವಾದ ಬೆಲೆ ಅಷ್ಟು ಸುಲಭವಾಗಿ ಬದಲಾಗೋದಿಲ್ಲ. ಇದರಿಂದಾಗಿ ಬೆಲೆ ಹೆಚ್ಚಾಗಿ ಒಂದೇ ರೀತಿಯಾಗಿ ಅಸ್ಥಿತಿಸ್ಥಾಪಕತ್ವವಾಗಿರುತ್ತದೆ. ಯಾವುದೇ ಸಂದರ್ಭದಲ್ಲಿ ಉದ್ಯಮ ಬೆಲೆಯನ್ನು ಇಳಿಸಿದೆ ಅಂದರೆ, ಅಂದರೆ ಯಾವುದೇ ಒಂದು ಉದ್ಯಮ ಯಾವುದಾದ್ರೂ ಸಂದರ್ಭದಲ್ಲಿ ತನ್ನ ಸರಕಿನ ಬೆಲೆಯನ್ನು ಇಳಿಸಿತು ಅಂದರೆ ಅದು ಉದ್ಯಮಗಳ ನಡುವೆ ಬೆಲೆಯ ಸಮರಕ್ಕೆ ಕಾರಣವಾಗಬಹುದು. ಹಾಗಾಗಿ ಬೆಲೆ ಕಡಿತದ ಪ್ರಯತ್ನಗಳು ನಡೆಯುವುದು ತೀರಾ ಅಪರೂಪ. ಅಂದರೆ ಬೆಲೆಯನ್ನು ಕಡಿಮೆ ಮಾಡುವ ಮೂಲಕ ಲಾಭವನ್ನು ಗಳಿಸಲಿಕ್ಕೆ ನೋಡುವಂಥದ್ದು ತುಂಬ ಕಡಿಮೆ. ಯಾಕೆಂದರೆ ಉಳಿದ ಉದ್ಯಮಗಳು ಸಹ ತಾವು ಆ ಒಂದು ನೀತಿಯನ್ನು ಅನುಸರಿಸ್ತವೆ. ಹಾಗಾಗಿ ಇನ್ನು ಏಕರೂಪತೆಯ ಅಭಾವ. ಕೆಲಜನಸ್ವಾಮ್ಯ ಮಾರುಕಟ್ಟೆಯಲ್ಲಿ ವಿವಿಧ ಉದ್ಯಮಗಳ ಗಾತ್ರದಲ್ಲಿ ಏಕರೂಪತೆ ಇರೋದಿಲ್ಲ, ಭಿನ್ನವಾಗಿರುತ್ತೆ. ಕೆಲವರು 50 ಗ್ರಾಮ್ ಮಾಡಬಹುದು, 100 ಗ್ರಾಮ್ ಅಂತ ಇರ್ಬೋದು, 1 kg ಪ್ಯಾಕೆಟ್ ಒಂದು ಅಂತ ಇರ್ಬೋದು. ಈ ರೀತಿ ಕೆಲಜನಸ್ವಾಮ್ಯ ಮಾರುಕಟ್ಟೆಯಲ್ಲಿ ವಿವಿಧ ಉದ್ಯಮಗಳ ಗಾತ್ರದಲ್ಲಿ ಏಕರೂಪತೆ ಇರೋದಿಲ್ಲ. ಅಂದರೆ ಕೇವಲ ಸರಕಿನ ಉತ್ಪಾದನಾ ಪ್ರಮಾಣ ಅಷ್ಟೇ ಅಲ್ಲ, ಅಲ್ಲಿ ಆ ಒಂದು ಉದ್ಯಮಗಳ ಗಾತ್ರ, ಅಂದರೆ ಉದ್ಯಮದ ಒಂದು ಸ್ಥಾಪನೆ ಆಗಿರ್ಬೋದು, ಅದರ ಮೇಲೆ ಮಾಡುವಂತಹ ವೆಚ್ಚ ಇರ್ಬೋದು, ಇವುಗಳಲ್ಲೂ ಸಹ ಭಿನ್ನತೆ ಇರುತ್ತೆ. ಕೆಲವು ಉದ್ಯಮಗಳ ಗಾತ್ರದಲ್ಲಿ ದೊಡ್ಡವಿರ್ತವೆ, ಇನ್ನು ಕೆಲವು ಸಣ್ಣವಿರ್ತವೆ. ಇದು ಒಂದು ರೀತಿಯ ಭಿನ್ನ ಸನ್ನಿವೇಶವಾಗಿರುತ್ತೆ. ಅಂದರೆ ಏಕರೂಪತೆಯ ಉದ್ಯಮ ಸಂಸ್ಥೆಗಳು ಇರೋದಿಲ್ಲ. ಎಲ್ಲರೂ ಸಹ ಅವರವರಾಗಿ ತಕ್ಕನಾಗಿ ಅವರು ಬಂಡವಾಳವನ್ನು ಹಾಕೊಂಡು ಉದ್ಯಮವನ್ನು ಮುನ್ನಡೆಸ್ತಾ ಇರ್ತಾರೆ. ಇಲ್ಲಿ ಬಂಡವಾಳ ಸ್ತರದಲ್ಲಿ ವಿಚಾರದಲ್ಲಿ ಬಂದಾಗ ಬೇರೆ ಬೇರೆ, ಅಥವಾ ಅವರ ಸ್ಥಾಪನೆಯ ದೊಡ್ಡ ಗಾತ್ರ, ಅಂದರೆ ಉದ್ಯಮದ ಗಾತ್ರದಲ್ಲಿ ಬೇರೆ ಬೇರೆ ಇರುವಂಥದ್ದನ್ನು ನಾವು ನೋಡ್ತೀವಿ. ಇನ್ನು ಪೈಪೋಟಿ. ಕೆಲಜನಸ್ವಾಮ್ಯ ಮಾರುಕಟ್ಟೆಯಲ್ಲಿ ಕಂಡುಬರುವಂತಹ ಪೈಪೋಟಿ ವಿಶಿಷ್ಟವಾಗಿರುತ್ತೆ. ಈ ಮಾರುಕಟ್ಟೆಯಲ್ಲಿ ಪ್ರತಿದ್ವಂದ್ವಿಗಳ ಮೇಲೆ ಪ್ರತಿದ್ವಂದ್ವಿಗಳ ಹೋರಾಟ ನಿರಂತರವಾಗಿ ನಡೀತಾ ಇರುತ್ತೆ. ಪ್ರತಿದ್ವಂದ್ವಿಗಳ ಮೇಲೆ ಪ್ರತಿದ್ವಂದ್ವಿಗಳು ಅಂದರೆ ಇಲ್ಲಿ ನಾವು ಒಬ್ಬರ ಮೇಲೆ ಹೋರಾಟ ಮಾಡ್ತಾ ಇದ್ದೀವಿ ಅಂದರೆ ಮತ್ತೆ ಇನ್ನೊಬ್ಬರ ಮೇಲೆ ಹೋರಾಟ ಮಾಡುವಂಥದ್ದು. ಅಂದರೆ ಈ ಹೋರಾಟ ಶತ್ರುಗಳ ನಡುವಿನ ಕಾದಾಟದಂತಿರುತ್ತದೆ. ನಾನು ಬೆಲೆ ಜಾಸ್ತಿ ಮಾಡ್ತೀನಿ, ನಾನು ಮಾಡ್ತೀನಿ, ನಾನು ಕಡಿಮೆ ಮಾಡ್ತೀನಿ. ಅಂದರೆ ಇಲ್ಲಿ ಸಹಜವಾಗಿ ಸಾಮಾನ್ಯವಾಗಿ ನಾವು ಕೆಲಜನಸ್ವಾಮ್ಯ ಮಾರುಕಟ್ಟೆಯಲ್ಲಿ ನೋಡೋದಾದ್ರೆ ಬೆಲೆಯನ್ನು ಒಬ್ಬ ಉದ್ಯಮಿ ಕಡಿಮೆ ಮಾಡಿದ್ರೆ ಉಳಿದವರು ಕಡಿಮೆ ಮಾಡ್ತಾರೆ. ಆದರೆ ಯಾವುದೇ ಒಬ್ಬ ವ್ಯಕ್ತಿ ಬೆಲೆಯನ್ನು ಜಾಸ್ತಿದ್ರೆ ಉಳಿದವರು ಅದರ ಲಾಭವನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ತಾವು ಬೆಲೆಯನ್ನು ಹೆಚ್ಚಿಸೋದಿಲ್ಲ, ಅದರ ಬದಲಾಗಿ ಜನರನ್ನು ತಮ್ಮತ್ತ ಆಕರ್ಷಿಸಿ, ನಾವು ಕಡಿಮೆ ಬೆಲೆಯಲ್ಲೇ ಕೊಡ್ತಾ ಇದ್ದೀವಿ ಅಂತ ಹೇಳಿ ತಮ್ಮತ್ತ ಆಕರ್ಷಿಸಿ ಹೆಚ್ಚು ಮಾರಾಟವನ್ನು ಮಾಡಲಿಕ್ಕೆ, ಪೈಪೋಟಿನ ಒಡ್ಲಿಕ್ಕೆ ಸಿದ್ಧರಾಗಿರ್ತಾರೆ. ಬೆಲೆಯೇತರ ಪೈಪೋಟಿ. ಕೊನೆಯದಾಗಿ ಕೆಲಜನಸ್ವಾಮ್ಯ ಮಾರುಕಟ್ಟೆಯಲ್ಲಿ ಬೆಲೆಯೇತರ ಸ್ಪರ್ಧೆಯನ್ನು ಸಹ ನಾವು ಕಾಣಬಹುದಾಗಿದೆ. ಉದ್ಯಮ ಸಂಸ್ಥೆಗಳ ಬೆಲೆ ಮೂಲಕ ಗ್ರಾಹಕರನ್ನ ಆಕರ್ಷಿಸುವುದರ ಬದಲು ವಸ್ತುವಿನ ಗುಣಮಟ್ಟ ಸುಧಾರಣೆ, ಅಧಿಕ ಜಾಹೀರಾತು ಮತ್ತು ಪ್ರಚಾರ, ವಸ್ತುವಿನ ಪ್ಯಾಕಿಂಗ್ನಲ್ಲಿ ಬದಲಾವಣೆ ಹಾಗೂ ಇನ್ನಿತರ ಕ್ರಮಗಳನ್ನು ಅಳವಡಿಸಿಕೊಂಡು ಗ್ರಾಹಕರನ್ನ ತಮ್ಮತ್ತ ಆಕರ್ಷಿಸುವಂತಹ ಚಟುವಟಿಕೆಯಲ್ಲಿ ಪೈಪೋಟಿ ನಡೆಸುತ್ತವೆ. ಇದನ್ನ ಬೆಲೆಯೇತರ ಸ್ಪರ್ಧೆ ಎನ್ನಲಾಗುತ್ತೆ. ಅಂದರೆ ಕೆಲಜನಸ್ವಾಮ್ಯ ಮಾರುಕಟ್ಟೆಯಲ್ಲಿ ಬೆಲೆಯೇತರ ಸ್ಪರ್ಧೆಯನ್ನು ಸಹ ನಾವು ಇಲ್ಲಿ ಕಾಣಬಹುದು. ಕೇವಲ ಬೆಲೆಯಲ್ಲ, ಬೆಲೆಯೇತರ ಅಂದರೆ ವಸ್ತುವಿನ ಗುಣಮಟ್ಟ ಇರ್ಬೋದು, ಜಾಹೀರಾತು ಇರ್ಬೋದು, ಪ್ರಚಾರ ಇರ್ಬೋದು, ಪ್ಯಾಕಿಂಗ್ ವಿಧಾನ ಇರ್ಬೋದು, ಗಾತ್ರ ಇರ್ಬೋದು, ಗುಣಮಟ್ಟ ಇರ್ಬೋದು, ಇವುಗಳಲ್ಲೂ ಸಹ ಬದಲಾವಣೆಗಳನ್ನು ಮಾಡುವ ಮೂಲಕ ಜನರನ್ನ ತಮ್ಮತ್ತ ಆಕರ್ಷಣೆಯನ್ನ ಮಾಡಲಿಕ್ಕೆ ಪ್ರತಿಯೊಂದು ಉದ್ಯಮವೂ ಸಹ ಇಲ್ಲಿ ಪ್ರಯತ್ನವನ್ನು ಪಡ್ತಾ ಇರುತ್ತೆ. ಹಾಗಾಗಿ ಕೆಲವು ಉದ್ಯಮಗಳು ಏನಿದಾವೋ ಇಲ್ಲಿ ಇವುಗಳ ನಡುವೆ ಬೆಲೆಯ ಪೈಪೋಟಿ ಅಷ್ಟೇ ಬೆಲೆಯೇತರ ಪೈಪೋಟಿಯೂ ಸಹ ಕಂಡುಬರುತ್ತೆ. ಇದಿಷ್ಟು ಕೆಲಜನಸ್ವಾಮ್ಯ ಮಾರುಕಟ್ಟೆಯಲ್ಲಿ ಕಂಡುಬರುವಂತಹ ಪ್ರಮುಖವಾದಂತಹ ಲಕ್ಷಣಗಳು. ಇಲ್ಲಿಗೆ ಕೆಲಜನಸ್ವಾಮ್ಯ ಮಾರುಕಟ್ಟೆ ಮುಗಿಯುತ್ತೆ. ಮುಂದಿನ ನಾವು ವಿಡಿಯೋದಲ್ಲಿ ದ್ವಿಜನಸ್ವಾಮ್ಯ ಮಾರುಕಟ್ಟೆ ಬಗ್ಗೆ ತಿಳಿದುಕೊಳ್ಳೋಣ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.